ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಬ್ಯಾಕ್ ವಿತ್ ದ ಅನದರ್ ವಿಡಿಯೋ. ಸೊ ಇವತ್ತು ನಾನು ನನ್ನ ಗಾಡಿಯನ್ನು ಬಿಟ್ಟು ನಾನು ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಸೊ ಆ ಗಾಡಿ ಕಂಪ್ಲೀಟ್ ಧೂಳಾಗಿದೆ, ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಎಷ್ಟರ ಮಟ್ಟಕ್ಕೆ ಧೂಳಾಗಿದೆ ನನ್ನ ಗಾಡಿ ಅಂದರೆ ಯಮಹ ಕಂಪ್ನಿಯವ್ರು ಏನಾರು ನೋಡ್ಬಿಟ್ರೆ ವಾಪಸ್ ಇಸ್ಕೊಂಡು ಹೋಗ್ಬಿಡ್ತಾರೇನಪ್ಪ. ನನ್ನ ಮಕ್ಕಳ ನಿನಗೆ ಯಮಹ ಗಾಡಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ, ತಂದು ವಾಪಸ್ ಕೊಡಿ ಅಂತ ಎತ್ಕೊಂಡೋಗ್ಬಿಡ್ತಾರೆ ಅನ್ಸುತ್ತೆ. ಅಷ್ಟರ ಮಟ್ಟಕ್ಕೆ ಧೂಳಾಗೈತೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಏನಿದು ಏನದು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಏನದು ಬ್ಯಾಗು? ಏನಿದೆ ಬ್ಯಾಗಲ್ಲಿ? ಹಾಂ, ಮನೆಗ ಎಲ್ಲೋಗಿದ್ರಿ ನೀವು? ಆಗೋಯ್ತೈತೆ ನೋಡ್ರಿ ಆ ಮಗು. ಬಾ ಮತ್ತೆ ಹತ್ಕೋ, ಬಾ ಕಾಲೇಜ್ಗೆ ಹೋಗೋಣ. ಬರ್ತೀಯ ಕಾಲೇಜಿಗೆ? ಬರಲ್ಲ, ಯಾಕೆ? ಬಾ, ನೀನು ಬಂದರೆ ಫ್ರೆಂಡ್ಸ್ ಎಲ್ಲ ನೀನು ಇಟ್ಕೊಳ್ತಾರೆ, ನನ್ನ ಸ್ಟೂಡೆಂಟ್ಸ್ ಎಲ್ಲ. ಬಾಯ್ ಬಾಯ್. ಆಯ್ತು ಬಿಡು, ಕರ್ಕೊಂಡು ಹೋಗಲ್ಲ. ಬಾಯ್. ಕಿಶಿ ಕೊಟ್ಟಿಲ್ಲ. ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಬಾಯ್. ಸೊ ಇವತ್ತು ನನ್ನ ಗಾಡಿನ ಬಿಟ್ಟು ನಮ್ಮ ಮಾವನ ಗಾಡಿನ ತಗೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಈ ಬೈಕ್ ಓಡ್ಸೋಕೆ ಒಂಥರ ಖುಷಿ ನನಗೆ. ಯಾಕಂದರೆ ಈ ಬೈಕಲ್ಲಿ ರೈಡರ್ ಸೀಟ್ ಏನು ಕಂಫರ್ಟಬಲ್ ಆಗಿದೆ ಗೊತ್ತೇನ್ರಿ. ಅದಕ್ಕೋಸ್ಕರ ಇದು ಬೈಕ್ ಓಡಿಸ್ಬೇಕಾದ್ರು ಅನಿಸುತ್ತೆ. ಸೊ ನಾನು ಈ ಗಾಡಿನ ನನ್ನ ಕಾಲೇಜಿಗೆ ತಗೊಂಡು ಹೋಗ್ತಾ ಇದ್ದೆ ಫಾರ್ ಎ ಫಸ್ಟ್ ಟೈಮ್. ನನ್ನ ಗಾಡಿ ಬಿಟ್ಟು ಬೇರೆ ಗಾಡಿ ಯಾವುದೂ ತೊಗೊಂಡು ಹೋಗಿದ್ದಿಲ್ಲ. ಇವತ್ತು ಈ ಗಾಡಿನ ತೊಗೊಂಡು ಹೋಗ್ತಾ ಇದ್ದೀನಿ ನನ್ನ ಕಾಲೇಜಿಗೆ. ದಿಸ್ ಇಸ್ ಯಮಹ FZ 250cc ಆ್ಯಂಡ್ ಒನ್ ಮೋರ್. ಈ ಗಾಡಿ ಮುಟ್ಟಿದ್ರೆ ಪುಣ್ಯ ಬರುತ್ತೆ ಕಣ್ರಿ, ಪುಣ್ಯ. ಯಾಕೆ ಅಂದರೆ ಗಾಡಿಯಲ್ಲಿ ನಮ್ಮ ಮಾವ ಮಹಾಕುಂಭಮೇಳಕ್ಕೆ ಹೋಗಿದ್ರು. ಸೋಲೋ ರೈಡ್, ಈ ವೇಟು ಮಹಾಕುಂಭಮೇಳ ಸೋಲೋ ರೈಡ್ ಹೋಗಿದ್ರು. ಸೊ ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರಗಳನ್ನೆಲ್ಲ ಸುತ್ತರ್ಕೊಂಬಂದಿರೋ ಈ ಗಾಡಿಯನ್ನು ಮುಟ್ಟಿದವರು ನಾವೇ ಪಾವನರು. ತುಂಬ ಕಡೆ ಹೋಗಿದೆ, ರಾಮೇಶ್ವರಂ ಹೋಗಿದೆ, ಎಷ್ಟು ಒಂದು ಕಡೆ ಹೋಗಿದ್ದಾರೆ ನಮ್ಮ ಮಾವ. ತಿರುಪತಿ, ಧರ್ಮಸ್ಥಳ, ಹೋಗ್ದಲೇ ಇರೋ ಜಾಗ ಇಲ್ಲ, ಎಲ್ಲ ಕಡೆ ಸುತ್ತರ್ದಿದೆ ಈ ಗಾಡಿ. ಓಕೆ, ಸೊ ನಾನು ಇವಾಗ ಕಾಲೇಜನ್ನು ಮುಗಿಸ್ಕೊಂಡು ಹೊರಟೆ ನನ್ನ ಮನೆಗೆ. ಲೆಕ್ಚರ್ ಪೋಸ್ಟ್ ಇಸ್ ದ ಬೆಸ್ಟ್ ಪೋಸ್ಟ್ ಅಂತ ಹೇಳ್ಬೋದು ಕಣ್ರಿ. ನಿಜವಾಗ್ಲೂ ಏನು ಆನಂದ ಅದರಲ್ಲಿ, ಮಕ್ಳಿಗೆ ಪಾಠ ಹೇಳ್ಕೊಡೋದ್ರಲ್ಲಿ. ಸೊ ಕಳ್ಳನ ಮಕ್ಕಳು ನನ್ನ ಸ್ಟೂಡೆಂಟ್ಸು ವರ್ಷ ಪೂರ್ತಿ ಪಾಠ ಕೇಳ್ದಲೇ ಇವಾಗ ಬಂದಿದ್ದಾರೆ. ಮ್ಯಾಮ್ ಇದನ್ನ ಜಸ್ಟ್ ಒಂದು ಇದರಲ್ಲಿ ಹೇಳ್ಬಿಡಿ ಮ್ಯಾಮ್, ಒಂದು ಸೆಂಟೆನ್ಸಲ್ಲಿ ಇದರದ್ದು ಸಮ್ಮರಿ ಹೇಳ್ಬಿಡಿ ಮ್ಯಾಮ್. ನನ್ನ ಮಕ್ಕಳಿಗೆ 3 ಪೇಜ್ ಪಾಠನ ಒಂದು ಲೈನಲ್ಲಿ ಸೆಂಟೆನ್ಸಲ್ಲಿ ಹೇಳ್ಬಿಡ್ಬೇಕು ಸಮ್ಮರಿಗಳನ್ನ. ಏನು ಹುಡುಗರು, ಏನೋ ಈಗಿನ ಕಾಲದ ಮಕ್ಕಳು ಮೈ ಬಾರ ಕಣ್ರಿ ಅವ್ರಿಗೆ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಾರೋ RX ಓಡಿಸ್ಕೊಂಡು ಹೋಗ್ತವನೆ. RX ನಾನು ಒಂದ್ಸಲನೂ ಓಡಿಸಿಲ್ಲ ಕಣ್ರಿ. ಅದೊಂದು ಆಸೆ ಇದೆ, RX ಬೈಕ್ ಓಡಿಸ್ಬೇಕಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಹೈವೇಲಿ ಗಾಡಿ ಓಡಿಸೋದೇ ಒಂಥರ, ಇತ್ಲಾಗೆ ಮಜಾನೂ ಸಿಗ್ತದೆ, ಇತ್ಲಾಗೆ ಭಯನೂ ಆಯ್ತದೆ. ಮಜಾ ಏನಕ್ಕೆ ಅಂದರೆ ಸ್ಪೀಡಾಗಿ ಹೋಗ್ಬೋದು ಅಂತ, ಭಯ ಏನಕ್ಕೆ ಅಂದರೆ ಬೇರೆಯವರು ಸ್ಪೀಡಾಗಿ ಬರ್ತಾರೆ ಅನ್ನೋದೇ ಭಯ. ಮೈಯೆಲ್ಲ ಕಣ್ಣಾಗಿರಬೇಕು, ಮೈಯೆಲ್ಲ ಕಣ್ಣಾಗಿತ್ಕೊಂಡು ಗಾಡಿಯನ್ನು ಓಡಿಸ್ಬೇಕು. ಒಂದು ಜ್ಯೂಸ್ ಎತ್ಕೊಂಡ್ಬಿಡ್ವಾ? ಓಪನ್ ಆಗೈತೆ, ಆರಾಮಾಗಿ ಒಂದು ಜ್ಯೂಸ್ ಬಾಟ್ಲ್ ಎತ್ಕೊಂಡು ಹೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಕೈ ಇಂಡಿಕೇಟ್ರೇ ಆಫ್ ಮಾಡಿಲ್ಲ ಗುರು, ಹಂಗೇ ಬಂದಿದ್ದೀನಿ. ಅವರೆಲ್ಲವೋ ಹೆಣ್ಮಗು ಅನ್ನೋದಕ್ಕೂ ನಾನು ಮಾಡೋದಕ್ಕೂ ಸರಿಯಾಗಿದೆ. ಅದು ಏನಕ್ಕೆ ಮರ್ತೋಯ್ತು ಇಂಡಿಕೇಟ್ರ್ ಆಫ್ ಮಾಡೋದು ಅಂದರೆ, ಗಾಡಿ ಟರ್ನಿಂಗಲ್ಲಿ ಸ್ವಲ್ಪ ಆಫ್ ಆಗೋಯ್ತು ಗಾಡಿ, ಹಂಗಂಗೆ ಮರ್ತೇ ಬಿಟ್ಟು ಇಂಡಿಕೇಟ್ರನ್ನ ಆಫ್ ಮಾಡಬೇಕು ಅನ್ನೋದು. ಛೇ, ಬರೀ
ಎಷ್ಟೊಂದು ದೂರ ತನಕ ಹಂಗೆ ಬಂದ್ಬಿಟ್ಟೆ, ರೈಟ್ಗೆ ಇಂಡಿಕೇಟರ್ ಹಾಕ್ಕೊಂಡು ಹೈವೇಲಿ. ವುಮೆನ್ ಅಂತ ಸುಮ್ಮನೆ ಹೇಳಲ್ಲ, ಹಿಂಗೆ ಯಾಕೆ ಅಂದರೆ ಈ ಥರ ಯಾಕೆ ವುಮೆನ್ನು ಸ್ವಲ್ಪ ಆಬ್ಸೆಂಟ್ ಮೈಂಡೆಡ್ ಆಗ್ತಾಳೆ ಅಂದರೆ, ಅವಳಿಗೆ ಒಂದಾರಿ ಕೆಲಸ, ಡಿಫ್ರೆಂಟ್ ಕೆಲಸಗಳು. ನಂದೇ ತಗೊಳ್ರಿ, ಮನೆ ಫಸ್ಟು, ಮನೆ ಚಿಂತೆ, ತಿಂಡಿ ಊಟ ಅಡುಗೆ ಗಂಡ ಅನ್ನೋದು ಒಂದು ಚಿಂತೆ. ಅವ್ರನ್ನ ಹೆಂಗೆ ನೋಡ್ಕೋಬೇಕು, ಏನು ಅಡುಗೆ ಮಾಡ್ಬೇಕು, ಅವ್ರಿಗೆ ಏನು ಇದು ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು. ಅದಾದಮೇಲೆ ನೆಕ್ಸ್ಟ್ ಕೆಲ್ಸಕ್ಕೆ ಬಂದರೆ ಸ್ಟೂಡೆಂಟ್ಸು ಇವತ್ತೇನು ಪಾಠ ಮಾಡಬೇಕು, ನಿನ್ನೆ ಏನು ಪಾಠ ಮಾಡಿದ್ದೆ, ಯಾರ್ದು ಎಷ್ಟು ಮಾರ್ಕ್ಸ್ ಬಂದಿದೆ, ಯಾರು ಚೆನ್ನಾಗಿ ಓದ್ತವ್ರೆ, ಯಾರು ಚೆನ್ನಾಗಿ ಓದ್ತಿಲ್ಲ, ಯಾರಿಗಿನ್ನ ಎಕ್ಸ್ಟ್ರಾ ಹೇಳ್ಕೊಡ್ಬೇಕು, ಯಾರಿಗಿನ್ನ ಎಕ್ಸ್ಟ್ರಾ ಹೇಳ್ಕೊಡೋದು ಬೇಡ, ಯಾರಿಗೆ ಸಪೋರ್ಟ್ ಮಾಡಬೇಕು. ಅಯ್ಯೋ ಅದೊಂದು, ಅದ್ರ ಜೊತೆಗೆ ಇದು ಒಂದು. ಇವಾಗ ಸೊ ಏನು ಬ್ಲಾಗ್ ಮಾಡಲಿ, ಏನು ಕಂಟೆಂಟ್ ಮಾಡಲಿ, ಏನು ಮಾಡ್ತೀರಾ? ಇಷ್ಟೊಂದೆಲ್ಲ ತಲೆ ಬಿಸಿಗಳ ನಡುವೆ ಇಂಡಿಕೇಟ್ರು ಅನ್ನೋದೊಂದು ಚಿಕ್ಕ ವಿಷಯ ಮರ್ತೋಗ್ಬಿಡ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಬೆಳಿಗ್ಗೆ ಇಲ್ಲೇ ಕಣ್ರಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು, ಅವ್ರು ನಾನು ಕೇಳಿದ್ದು ನೀವು ಯೂಟ್ಯೂಬರಾ ಮೇಡಮ್ ಅಂತ. ಮರೆಯೋಕ್ಕಾಗಲ್ಲ. ಈ ಪೆಟ್ರೋಲ್ ಬಂಕ್ ಸಾಯೋ ಗಂಟ ನೆನ್ಪಿಟ್ಕೊತೀನಿ ನಾನು, ಅದರಲ್ಲೇ ಎಸ್ಪೆಷಲಿ ದಟ್ ಅಣ್ಣ. ಆದರೂ ಒಂದು ಬೆಳಿಗ್ಗೆ ಆಗಿದ್ದ ವಿಷಯ ನೆನ್ಕೊಂಡ್ರೆ ಒಳಗೇನೆ ಖುಷಿ ಆಯ್ತದೆ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಯಾರೋ ನನ್ನನ್ನು ಆ ಥರ ಕೇಳಿರೋದು ಕಣ್ರಿ, ಯೂಟ್ಯೂಬರ ನೀವು, ಅದು ಫಸ್ಟ್ ಟೈಮ್ ಈ ಥರ ಕೆಲಸ ಸ್ಟಾರ್ಟ್ ಮಾಡೋದ್ಮೇಲೆ ಕೇಳವ್ರೆ ಅಂದರೆ ಯೋಚನೆ ಮಾಡಿ. ಡೆವಿಲ್ ಏನು ಅಬ್ಬರ ಗುರು ನಿಂದು, ನೋಡ್ರಿ ಡೆವಿಲ್ ಅಬ್ಬರ ನೋಡ್ರಿ ಇಲ್ಲಿ. ಓಕೆ ಗಾಯ್ಸ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.